ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಿಶಿ ಪ್ರವಿಕರ್ಣ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ಇದೆ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಇನ್ಫಾರ್ಮೇಟಿವ್ ವಿಡಿಯೋಸ್ನ ತೊಗೊಂಬರೋಕ್ಕೆ ನನಗೆ ಸ್ಫೂರ್ತಿ ಆಗುತ್ತೆ. ಸೊ ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಇವಾಗ ಆಲ್ಮೋಸ್ಟ್ ಎಲ್ರಿಗೂ ಹೇರ್ ಫಾಲ್ ಆಗೋದು, ಆಮೇಲೆ ಒಂದು ಹತ್ರ ಅಷ್ಟೇ ಕೂದಲೇ ಇಲ್ಲದೆ ಇರೋ ಥರ ಆಗೋದು, ಮುಂದ್ಗಡೆ ಒಂಥರ ಬೋಡ ಥರ ಆಗೋದು. ಆ ರೀತಿ ಇರೋರು ಯಾವ ರೀತಿಯಾಗಿ ಹೋಮ್ ರೆಮಿಡೀಸನ್ನು ಮಾಡಿಕೊಂಡು ಹೋಮ್ ರೆಮಿಡಿಯಿಂದ ಹೇರ್ನ ರೀಗ್ರೋತ್ ಮಾಡ್ಕೋಬೋದಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಯಾವ ರೀತಿ ಹೋಮ್ ರೆಮಿಡೀಸ್ ಫಸ್ಟ್ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಲ್ಲ. ಸೊ ಇವಾಗ ಏನೇ ಆಗಿರಲಿ, ಫಸ್ಟು ನಮ್ಮದು ಒಳಗಡೆಯಿಂದನೇ ಚೇಂಜಸ್ ಆಗಬೇಕಲ್ಲ. ಸೊ ನಾವು ತಿನ್ನೋ ಫುಡ್, ಆಯಿಲಿ ಫುಡ್ನ ಪ್ಲೀಸ್ ಕಂಟ್ರೋಲ್ ಮಾಡಿ. ಸ್ಟ್ರೆಸ್ ಅನ್ನೋದು ಕಡಿಮೆ ಆಗಲಿ. ಸ್ಟ್ರೆಸ್ ಕಮ್ಮಿ ಮಾಡಬೇಕಂದ್ರೆ ಏನು ಮಾಡಬೇಕು? ಯೋಗ ಮಾಡಬೇಕು. ನೆಕ್ಸ್ಟು ಧ್ಯಾನ ಮಾಡಬೇಕು. ಒಂದು 5 ಮಿನಿಟ್ಸ್ ಯಾವ ಟೆನ್ಷನ್ನು ಇಲ್ಲ. ಫೋನ್ ಆಲ್ಮೋಸ್ಟ್ ಅವಾಯ್ಡ್ ಮಾಡಿ, ಪೀಸ್ಫುಲ್ ಆಗಿರೋಕ್ಕೆ ಟ್ರೈ ಮಾಡಿ. ವೀಕೆಂಡ್ ಇವಾಗೆಲ್ಲ ಜಾಬ್ ಮಾಡೋರಿಗಂತೂ ಇದು ಪ್ರಾಬ್ಲಮ್ ಇರೋದೇ ಅಲ್ಲ. ಸೊ ವೀಕೆಂಡಿಗೆ ಒಂದ್ಸರಿ ಹೊರಗಡೆ ಹೋಗಿ, ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆದರೂ ಹೊರಗಡೆ ಹೋಗಿ ರಿಫ್ರೆಶ್ ಆಗಿ, ಸ್ಟ್ರೆಸ್ ಕಂಟ್ರೋಲ್ ಆಗುತ್ತೆ. ಸೊ ತರಕಾರಿಗಳನ್ನ ಜಾಸ್ತಿ ತಿನ್ಕೊತ ಬನ್ನಿ. ಫಸ್ಟ್ ಇವಾಗ ಟಾಪಿಕಿಗೆ ಬಂದುಬಿಡ್ತೀನಿ, ಜಾಸ್ತಿ ಹೇಳೋದಿಲ್ಲ. ಏನು ಮಾಡಬೇಕು ಹೇರ್ ರೀಗ್ರೋತ್ ಆಗಬೇಕು ಅಂದರೆ ಅಲ್ವಾ? ಫಸ್ಟ್ ಏನು ಮಾಡಬೇಕು ಅಂದರೆ, ಎಲೆ ಅಡಿಕೆ ಹಾಕ್ಕೋತಿರಲ್ಲ, ಆ ಎಲೆನ ತೊಗೋಬೇಕು. 5ರಿಂದ 6 ಎಲೆ ತೊಗೊಳ್ಳಿ. ಆಮೇಲೆ ದಾಸವಾಳ ಎಲೆ, ಕೆಂಪು ದಾಸವಾಳ ಬರುತ್ತಲ್ಲ, ಆ ಎಲೆಗಳನ್ನ ಒಂದು 10 ತೊಗೊಳ್ಳಿ. ನೆಕ್ಸ್ಟು ಕರಿಬೇವೆಲೆ, ಅದನ್ನು ತೊಗೊಂಡು ಇವಾಗ ಪ್ಯೂರ್ ಕೊಕೊನಟ್ ಆಯಿಲ್ ಇರುತ್ತಲ್ಲ, ಆ ಪ್ಯೂರ್ ಕೊಕೊನಟ್ ಆಯಿಲ್ನ ಅದ್ರ ಜೊತೆ ಎಲೆ, ಇವು 3 ಇಂಗ್ರೀಡಿಯೆಂಟ್ಸ್ನ ಹಾಕಿ ಫುಲ್ ಕುದಿಸಿ, ಅದು ಕಲರ್ ಬರೋವರೆಗೂ ಕುದಿಸ್ಬೇಕು. ಆಯಿತಾ? ಫುಲ್ ಕುದಿಸಾದ್ಮೇಲೆ ಅದನ್ನು ಸ್ಟೋರ್ ಮಾಡಿಟ್ಟು ಡೈಲಿ ಅಪ್ಲೈ ಮಾಡ್ಕೊತಾ ಬನ್ನಿ. ಡೈಲಿ ಆಗಲ್ಲ ಅಂದರೆ 2 ಡೇಸಿಗೊಮ್ಮಾದರೂ ಅಪ್ಲೈ ಮಾಡಿ ತಲೆ ಸ್ನಾನ ಮಾಡಿರಿ. ಆಯಿತಾ? ನೆಕ್ಸ್ಟ್ ಮೆಂತ್ಯ ಕಾಳನ್ನ, ಯಾರಿಗೆಲ್ಲ ಮೆಂತ್ಯ ಕಾಳನ್ನ ಡೈರೆಕ್ಟಾಗಿ ತಿನ್ನೋಕ್ಕಾಗಲ್ವೋ ಅವ್ರು ಮೆಂತ್ಯ ಚಟ್ನಿ ಮಾಡಿಕೊಂಡು ರೊಟ್ಟಿ ಜೊತೆ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಮೆಂತ್ಯೆಯಿಂದ ಮಾತ್ರ ಹೇರ್ಗೆ ತುಂಬ ಒಳ್ಳೆಯದು. ಆಮೇಲೆ ಈ ಹೊಟ್ಟೆ ನೋವು ಅನ್ನೋರು ಕೂಡ ಮೆಂತ್ಯ ಕಾಳು ತಿನ್ನೋದ್ರಿಂದ ಅದು ಕೂಡ ಸಾಲ್ವ್ ಆಗುತ್ತೆ. ಸೊ 2 ಬೆನಿಫಿಟ್ ಇದೆ ಅಲ್ಲ ಮೆಂತ್ಯ ಕಾಳಿಂದ. ಸೊ ಮೆಂತ್ಯ ಕಾಳನ್ನ ಅವಾಯ್ಡ್ ಮಾಡಬೇಡಿ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ತಿನ್ನಲಿಕ್ಕೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ, ಈ ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.